ಇವಾಗ ನಾನು ಕಾಮಿಡಿಯನು, ನಾನು ಸ್ಟ್ಯಾಂಡಪ್ ಕಾಮಿಡಿಯನು. ಎವ್ರಿ ಸಿನಿಮಾ, ಎವ್ರಿ ಫೇಲಿಯರ್ ಯು ಆರ್ ಗಾಟ್ ಅನ್ ಎಕ್ಸ್ಪೀರಿಯನ್ಸ್. ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಮನ್ನು ಗ್ರೇಟ್ ಮಾಡುತ್ತೆ. ಸಿನಿಮಾನ ಯಾವತ್ತೂ ನಾವು ದುಡ್ಡು ಮಾಡೋ ವಸ್ತು ಅಂತ ಅನ್ಕೊಂಡ್ರೆ ತಪ್ಪು. ಒಂದು ಆರ್ಟ್ ಅದು. ಕೋಪ, ಹೊಟ್ಟೆ ಉರಿ, ಅಸೂಯೆ, ಇವ್ರ ಬಗ್ಗೆ ನೀವು ಬಹಳ ಅನುಕಂಪ ತೋರಿಸ್ಬೇಕು ಇದು ಮಾಡೋರ ಬಗ್ಗೆ. ಯಾಕಂದ್ರೆ ಅದೊಂದು ರೋಗ ರೀ. ಜನ ನೋಡಿ ಯಾರೋ ಒಬ್ಬ ಆ ಸಿನಿಮಾ ನೋಡಿ ನಾನು ಮೋಟಿವೇಟ್ ಆದೆ ಅಂತಾರಲ್ಲ, ದಟ್ ಈಸ್ ಗ್ರೇಟ್ನೆಸ್. ಒಂದು ದೇಶದಲ್ಲಿ ಇಟ್ಕೊಂಡು ಆ ದೇಶದ ಕರ್ತವ್ಯನೇ ಮಾಡಲಿಲ್ಲ ಅಂದ್ರೆ ಇವ್ನು ಇನ್ನೂ ಡೇಂಜರ್, ಇವ್ನು ಮಾತಾಡೋಕ್ಕೆ ಅಧಿಕಾರ ಇಲ್ಲ. ಅದಕ್ಕೆ ಹೇಳೋದು, ನೆಗೆಟಿವ್ ಯಾವತ್ತೂ ಪಸರಿಸ್ಬೇಡಿ. ಒಂದು ರೋಗ ಬಂದ್ಬಿಟ್ರೆ ಅದೊಂದೇ ಸಾಕು, ಆಮೇಲೆ ಎಲ್ಲ ಪ್ರಾಬ್ಲಮ್ ಹೋಯ್ತು. ಆಮೇಲೆ ಯಾವ ಪ್ರಾಬ್ಲಮೂ ಇಲ್ಲ ನಿಮಗೆ, ಒಂದೇ ಪ್ರಾಬ್ಲಮ್. ನನಗೆ ಏನಿಲ್ದಾರ ಬರಲಿ ಹೆಲ್ತ್ ಅಪ್ಸೆಟ್ ಆಗ್ಬಿಟ್ಟೈತೆ. ನೀವು ಗೆದ್ದಿದ್ರೆ ಆ ಮಾತೆಲ್ಲ ಆಡೋರು, ಸೋತ ತಕ್ಷಣ ಆಳ್ಗೊಂದು ಕಲ್ಲಾಗ್ತಾರೆ. ಅದಕ್ಕೆ ಯಾವತ್ತೂ ಯಾರ ಹತ್ರ ಇಲ್ವೋ ಅವನ ಹತ್ರನೇ ಕಿತ್ಕೊಳಕ್ ಹೋಗೋದು, ಇರೋರ ಹತ್ರ ಕಿತ್ಕೊಳ್ಳಲ್ಲ. ಎಲ್ಲ ಕಾಲದಲ್ಲೂ ಪೈರಸಿ ಇದೆ. ಎಲ್ಲ ದೇವ್ರ ಫೋಟೋನೇ ಪೈರಸಿ ಮಾಡೋರು, ಇನ್ನು ನಮ್ಮನ್ನು ಬಿಡ್ತಾರ? ಎಲ್ಲಾನು ಪೈರಸಿ ಮಾಡೋರೆ. ಅಷ್ಟಿರೋ ತುಳುನಾಡು ಒಂದು ಸಿನಿಮಾ ಮಾಡಿದ್ರೆ ಲಂಡನಲ್ಲಿ ಹೋಗಿ ನೋಡ್ತಾರೆ, ಅಮೆರಿಕದಲ್ಲಿ ನೋಡ್ತಾರೆ, ದುಬೈಲಿ ನೋಡ್ತಾರೆ. ಏನು ಅಮೆರಿಕದಲ್ಲಿ ಲಂಡನ್ನೆಲ್ಲ ಕನ್ನಡಿಗರು ಇಲ್ವಾ? ಇದ್ದಾರೆ. ಕನ್ನಡಿಗರಂದ್ರೆ ಒಂದೇ. ಕನ್ನಡ ಸಿನಿಮಾ ಅಂದರೆ ಬೆಳೆಸ್ಬೇಕು. ರಾಜ್ಕುಮಾರ್ ಬಂದ ತಕ್ಷಣ ಯಾರಿಗೂ ನಿಮಗೆ ಅವ್ರು ಯಾವ ಜಾತಿ ಏನು ಅಂತ ಕೇಳಿಲ್ವಲ್ಲ. ಅಷ್ಟು ಅಪಾರವಾದ ಬೆಳವಣಿಗೆ ಬಂತಲ್ಲ ಮನುಷ್ಯನಿಗೆ. ಅಂದರೆ ಇಂಥವ್ರ ವಾಯ್ಸ್ ಹಿಂಗೆ ಕೊಡಬೇಕು ಅಂತ, ಅದೇ ವಾಯ್ಸ್ ಕೊಡಬೇಕು ಅಂತ. ಫಾರ್ ಎಕ್ಸಾಂಪಲ್ ಅಂಬರೀಷ್ ಅವ್ರಿಗೆ ಒಂದೆರಡು ಪಿಕ್ಚರ್ ಡಬ್ ಮಾಡಿದೆ. ಅವ್ರು ಇರುವಾಗಲೇ ಕಲಿಬೇಕು ಅನ್ಸುತ್ತೆ. ಒನ್ಸ್ ಯು ಸೇ ಐ ನೋ ಇಟ್, ಯು ಆರ್ ಡೆಡ್ ಎಂಡ್ ಆಫ್ ದ ನಾಲೆಜ್. ಅದೇನೆ. ನನಗೆ ಗೊತ್ತಿಲ್ಲ ಅಂದರೆ ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ಸಮಥಿಂಗ್ ನ್ಯೂ. ನನಗೆ ಗೊತ್ತು ಅಂದರೆ ಯು ವಿಲ್ ಬಿ ಇನ್ ಎಂಡ್. ಯಾವತ್ತು ನಿಮಗೆ ನನಗೆಲ್ಲ ಗೊತ್ತು ಅಂತೀರಾ, ಯುವರ್ ನಾಲೆಜ್ ದು ಪೀಕ್ ಅಲ್ಲಿ ಮುಗಿದೋಯ್ತು. ನಾವುಗಳು ಕೊಡೋದಕ್ಕೆ ನಾವು ಯಾರು ಅಲ್ಲ ಅಂತ. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಕೊಡೋದಕ್ಕೆ ನಾವು ಯಾರು ಅಲ್ಲ.